ಭಯೋತ್ಪಾದನೆ ಆಶ್ರಯ ತಾಣವಾಗಿರುವಂತಹ ಪಾಕ್ಗೆ ಕಠಿಣ ಪಾಠವನ್ನ ಕಲಿಸೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಸರ್ಜಿಕಲ್ ಸ್ಟ್ರೈಕ್ ಬಾಲಾಕೋಟ್ಗಿಂತಲೂ ದೊಡ್ಡ ಪ್ಲಾನ್ ಅನ್ನ ಭಾರತ ಸರ್ಕಾರ ಮಾಡ್ತಾ ಇರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಪಾಕಿಸ್ತಾನದ ಕಲ್ಪನೆಗೂ ಮೀರಿದ ಪೆಟ್ಟು ಕೊಡೋದಕ್ಕೆ ಭಾರತ ತಯಾರಿಯನ್ನು ನಡೆಸ್ತಾ ಇದೆ. ನೇರ ಯುದ್ಧದ ಜೊತೆಗೆ ರಹಸ್ಯ ಕಾರ್ಯಾಚರಣೆಗೆ ಸಿದ್ಧತೆಯನ್ನ ಮಾಡ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ದಾಳಿಗೂ ಮೊದಲು ಜಾಗತಿಕ ಸಮುದಾಯದ ಮನವೊಲಿಕೆಗೆ ಯತ್ನ, ಅಂದ್ರೆ ಮನವೊಲಿಕೆಗೆ ಯತ್ನ ಅಲ್ಲ, ಅದು ಬ್ರೀಫಿಂಗ್ ಮಾಡ್ತಾ ಇದ್ದಾರೆ. ಹಿಂಗ್ ನಮಗಾಗಿದೆ, ನಾವು ಅವ್ರಿಗೆ ಹಿಂಗ್ ಕೊಡ್ತೀವಿ ಅಂತ ಕೆಲವರಿಗೆಲ್ಲ ಮಿತ್ರ ರಾಷ್ಟ್ರಗಳು ಅಂತ ಯಾರ್ಯಾರಿದ್ದಾರೆ ಅವರನ್ನ. ಇನ್ನು 3 ಸೇನಾಪಡೆಗಳನ್ನ ಭಾರತ ಸಜ್ಜುಗೊಳಿಸ್ತಾ ಇದೆ. ಭಯೋತ್ಪಾದನೆಯ ಆಶ್ರಯ ತಾಣವಾಗಿರುವಂತಹ ಪಾಕ್ಗೆ ಈ ಸಲ ಮಾತ್ರ ಕಲಿಸೋ ಪಾಠ ಮುಂದಿನ ಅವರ 4 ಪೀಳಿಗೆಗಳಿಗೆ ನೆನಪಲ್ಲಿಟ್ಕೊಳ್ಬೇಕು, ಹಂಗೆ ಮಾಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ನೆನೆ ಒಂದಷ್ಟು ಫೋಟೋಸ್ ಎಲ್ಲ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಒಂದು ಫೋಟೋ ಮಾತ್ರ ಬಹಳ ವೈರಲ್ ಆಗ್ತಾ ಇತ್ತು. ಈ ಭಗವದ್ಗೀತೆಯ ಒಂದು ಸಂದೇಶ ಸಾರುವಂತಹ ಒಂದು ಚಿತ್ರ, ಅದ್ರ ಮುಂದೆಗಡೆನೆ 3 ಸೇನಾಪಡೆಯ ಮುಖ್ಯಸ್ಥರು ನಿಂತ್ಕೊಂಡು ಮಾತಾಡ್ತಾ ಇರೋದು. ಅದೆಲ್ಲ ಯುದ್ಧ ಸನ್ನದ್ಧವಾಗಿ ಭಾರತ ಹೆಂಗಿದೆ ಅನ್ನೋದನ್ನ ತೋರಿಸ್ತಾ ಇತ್ತು. ನಿಮ್ಗೆ ಇನ್ನೂ ಒಂದು ಡೀಟೇಲ್ ಕೊಟ್ಬಿಡ್ತೀನಿ ನಾನು. ಇಷ್ಟು ದಿನ ಅಂಬಾಲಾ ಏರ್ ಬೇಸಲ್ಲಿ ನಮ್ಮ ರಫೇಲ್ ಇತ್ತು. ರಫೇಲ್ ಗೊತ್ತಲ್ಲ ನಿಮಗೆ? ರಫೇಲ್ ಯುದ್ಧ ವಿಮಾನ 4.5 ಜನರೇಷನ್ನ ಅತ್ಯಂತ ಅಡ್ವಾನ್ಸ್ಡ್ ಟೆಕ್ನಾಲಜಿಯ ವಿಮಾನವನ್ನ ಕಾಶ್ಮೀರಕ್ಕೆ ಕರೆಸ್ಕೊಳ್ಳಲಾಗಿದೆ. ಕಾಶ್ಮೀರದಲ್ಲಿ ಹಾರಾಟವನ್ನ ರಫೇಲ್ ನಡೆಸಿದೆ. ಹೀಗಾಗಿ ಪಾಕಿಸ್ತಾನಿಯರಿಗೆ ನಡುಕ ಶುರುವಾಗ್ತಾ ಇದೆ.